ಫೈನಲಿ ಸಾಹಸ ಎಲ್ಲ ಮಾಡ್ಕೊಂಡು ಒಂದೆರಡು ಫೋಟೋ ವಿಡಿಯೋ ಎಲ್ಲ ತಗೊಂಡು ಕೂತ್ಕೊಂಡು ಗೈಸ್ ಏನು ಸಕತ್ತ ಕಾಣ್ತೀವಿ ನೋಡಿ. ಇಲ್ಲೇ ಬಿದ್ದಿದ್ದೀನಿ, ದುಬ್ಬು ಬಿದ್ದ ಸರ್ಯಾಗಿ. ಬಟ್ ವಿಡಿಯೋ ಮಾಡಿರಲಿಲ್ಲ, ವಿಡಿಯೋ ಮಾಡಿದ್ರೆ ಸಕತ್ತಾಗಿರೋದು. ಸರ್ರೆ ಬಿದ್ದ ಮಾತ್ರ. ಗೈಸ್ ನೋಡಿ ಏನು ಸಕತ್ತಾಗಿರ್ತಿದೆ. ಯಾರ್ದು ಬರ್ತಿರೋ ನೀರು ಮಳವಳ್ಳಿ ಫಾಲ್ಸಿಂದ ಬರ್ತಿರೋದು. ಲಕ್ಷ್ಮೀ ಗಣಪತಿ ದೇವಸ್ಥಾನ. ಕೈ ಮುಕ್ಕಡ್ರಪ್ಪ ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಯಾವ್ದ ಇದು ಪೋಸು ಅಣ್ಣ ನಿಂದು? ರಾಘವೇಂದ್ರ ರಾಜ್ಕುಮಾರ್. ಬಿಸ್ಲೆ ವ್ಯೂ ಪಾಯಿಂಟ್ನಲ್ಲಿ ವ್ಯೂ ಚೆನ್ನಾಗಿ ಕಾಣ್ತಿದೆ, ಅದ್ರ ಜೊತೆಗೆ ಜನನೂ ಚೆನ್ನಾಗಿ ಕಾಣ್ತಿದ್ದಾರೆ. ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ನಾವಿವತ್ತು ಸಕಲೇಶ್ಪುರ ಸೈಡ್ ಇದ್ದೀವಿ. ನಮ್ಮ ಸಕಲೇಶ್ಪುರ ಸೈಡ್ನಲ್ಲಿ ಬಿಸ್ಲೆ ವ್ಯೂ ಪಾಯಿಂಟ್ಗೆ ಇವಾಗ ನಾವು ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಬಿಸ್ಲೆ ವ್ಯೂ ಪಾಯಿಂಟ್ ಹೇಗಿರುತ್ತೆ. ಸಾಟರ್ಡೆ ಆಗಿರೋದ್ರಿಂದ ತಮ್ಮ ಯಾಕೆ ಡ್ರಿಫ್ಟ್ ಹೊಡಿತಾವ ನಿಂತಿದ್ದಾರೆ. ನಮ್ಮ ತಾಟ ಹೊಡೆದಿದ್ರೆ ಕೂತ್ಕೋತಾ ಇರಲಿಲ್ಲ. ಅದಕ್ಕೆ ಅದನ್ನೇ ಮತ್ತೆ ಹೇಳೋದು, ಅನುಭವನೂ ಬೇರೆದು ಒಂದು ತಟ್ಟಿಗೆ ತೂಗಕ್ಕಾಗಲ್ಲ. ಎಷ್ಟೇ ಏಜ್ ಆದ್ರೂ ಕೂಡ ಅನುಭವಸ್ಥರು ಮಾತು ಕೇಳಬೇಕು ಅಂತ ಸುಮ್ಮನೆ ಹೇಳಲ್ಲ ದೊಡ್ಡವರು. ಆಯ್ತಾ? ನೋಡ್ಲಿ ಯಾವತ್ತೂ ಅಷ್ಟೇನೆ. ಬಾಯ್ಸ್ ಎಲ್ಲ ಇಲ್ಲಿ ಬೈಕರ್ಸ್ ನೋಡಿ ಎಷ್ಟು ಜನ ಹೋಗ್ತಿದ್ದಾರೆ ಇಲ್ಲಿ. ಗೈಸ್ ಸಕಲೇಶ್ಪುರ ಸೈಡು ನಾನು ತುಂಬ ಪ್ಲೇಸಲ್ಲಿ ನೋಡಿದ್ದೀನಿ. ನಮ್ಮ ಹುಡುಗರುಗಳು ನಮ್ಮ ಅಣ್ಣಂದಿರು ಯಾರು ನೋಡಿಲ್ವಂತೆ ಸರಿಯಾಗಿ. ಹಾಗಾಗಿ ನಾನು ಅವ್ರಿಗೆ ತೋರ್ಸೋಕ್ಕೋಸ್ಕರ ನಾನು ಕರ್ಕೊಬಂದಿದ್ದೀನಿ. ಮನೆತೆ ಇರ್ನಾರ್ದಕ್ಕೆ ಅದೇನೋ ಮಾಡಿದ್ರು ನನಗೆ ಸುಮ್ಮನೆ ನಡ್ರಿ ಹೋಗೋಣ ಅಂತಂದರು. ದೂರಕ್ಕೆ ಹೋಗೋಕ್ಕಾಗಲ್ಲ ಅಂತ ನಮ್ಮ ಸಕಲೇಶ್ಪುರ ಸುತ್ತಮುತ್ತ ಇರೋ ಪ್ಲೇಸ್ನೇ ನೋಡೋಣ ಅಂತ ಕರ್ಕೊಂಬಂದಿದ್ದೀನಿ ಇವತ್ತು ಅವ್ರನ್ನ. ಬಿಸಿಲೆ ವ್ಯೂ ಪಾಯಿಂಟಲ್ಲಿ ಫುಲ್ಲು ಬಿಸಿಲಿದೆ. ಇವಾಗ ತನಕ ಮಳೆ ಇತ್ತು, ಈಗ ಮಳೆ ಎಲ್ಲ ಕಡಿಮೆ ಆಗಿದೆ, ಫುಲ್ ಬಿಸಿಲು ಬಂದಿದೆ. ಹೋಗೋಣ ಹಿಂದಕ್ಕೆ. ತೋರಿಸೋಣ ರೈಟ್ ಬನ್ನಿ ವ್ಯೂ ಪಾಯಿಂಟ್ ಹೋಗೋಣ. ಹೆಂಗಿರುತ್ತೆ ನೋಡೋಣ. ಇನ್ನೂ ಫುಲ್ ಹೆಂಗಿದೆ ಯಾಕಂದ್ರೆ ಅಲ್ಲಿ ಕಾಡು ಹಾಕೊಂಡು ಹೊಡಿತಾನೆ, ಚಾರ್ಜ್ ಹಾಕೊಂಡು. ಬಿಸ್ಲೆ ವ್ಯೂ ಪಾಯಿಂಟ್ ಇಲ್ಲಿ ಬಂದು ನಾವು ಬೈಕ್ ನಿಲ್ಸ್ಕೊಂಡು ಫೋಟೋ ತಗೊಂಡೋಯ್ತು. ಎಲ್ಲ ಜಾಮ್ ಆಗ್ಬಿಟ್ಟೈತೆ. ಅಲ್ಲೊಂದು ಬಸ್ ಮತ್ತೆ ನಿಂತೈತೆ ಅಲ್ಲಿ. ದೇವಡ ನಡ್ರಪ್ಪ ಹೋಗೋಣ. ಬಾ ಹೋಣ. 1 ಕಿಲೋಮೀಟ್ರ್ ಎಷ್ಟು? 1 ಕಿಲೋಮೀಟ್ರ್ ಇಲ್ಲ, ಬಾ. ಒಂದು 10-50 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತೀನಿ. ಎಲ್ಲಿದೆ ನೋಡ್ರಿ. ಏನ ಸುಮ್ಮನೆ ಏನು ಗೊತ್ತಾ, ಎಲ್ಲದೆಲ್ಲ ಜಿರಿಕೆ ಹೊರ್ತಾ ಅಂತ ವೇಸ್ಟ್ ಮಾಡಿರ್ತೀವಿ. ತಾಂತಂದು ಕಣಪ್ಪ ನೀವೆಲ್ಲ ನೆನ್ಕೊಂಡು ಹೋಗ್ಲಿ ಅಂತ ಹಂಗೆ ಬಿಡ್ಬೇಕಿತ್ತು ನಾನು. ಹಂಗಾರೆ ಇನ್ನೊಂದ್ಸತಿ ಏನು ತಗೊಳಲ್ಲ, ಎಲ್ಲ ಕಡೆಗೂ ನೆನ್ಕೊಂಡು ಹೋಗ್ರಂತ. ಹೌದು, ನಾವು ಇಲ್ಲಿ ಬರ್ತೀವಿ ಅಂತೆಲ್ಲ ಗೊತ್ತಿರಲಿಲ್ಲ. ಸುಮ್ಮದವರ ಪರಿಮಳ ಚಪ್ಪ. ಅಯ್ಯೋ ಕೊಡಪ್ಪ, ನಿಮ್ಮ ಗರ್ಲ್ ಫ್ರೆಂಡ್ ಕರಿತಾಳೆ ನೋಡೋ. ವ್ಯೂ ಪಾಯಿಂಟಲ್ಲಿ ಇವತ್ತು ಸಖತ್ತ ಕಾಣ್ತಿದ್ದೆ ವ್ಯೂ. ಅಲ್ಲಿ ಫಾಲ್ಸ್ ಹರಿತಾರದು. ಇದು ಮಳವಳ್ಳಿ ಫಾಲ್ಸಿಂದ ಹರ್ಕೊಂಬರ್ತೀರ ನೀರು. ಫುಲ್ ಟಾಪಿಗೆ ಹೋಗೋಣ.
ಟಾಪ್ ಇವಲ್ಲಿ ವ್ಯೂ ಚೆನ್ನಾಗಿರುತ್ತೆ. ವ್ಯೂ ನೋಡೋಣ, ವ್ಯೂ ನೋಡ್ಕೊಂಡು ಬರೋಣ. ಎಲ್ಲರಿಗೂ ತೋರಿಸ್ತಿದ್ದೀನಿ. ಹಾಂ ಎಲ್ಲ ನೋಡಿದ್ದೀನಿ ಮತ್ತೆ. ಬಿಸ್ಲೆ ವ್ಯೂ ಪಾಯಿಂಟ್ನಲ್ಲಿ ವ್ಯೂ ಚೆನ್ನಾಗಿ ಕಾಣ್ತಿದೆ, ಅದ್ರ ಜೊತೆಗೆ ಜನನೂ ಚೆನ್ನಾಗಿ ಕಾಣ್ತಿದ್ದಾರೆ. ಸಖತ್ ಕಾಣ್ತಿದ್ದೀವಿ ಇವತ್ತು. ನಾವು ಬಂದಿದ್ದು ಏನು ಕಾಣ್ತಿರ್ಲಿಲ್ಲ ಮಗಟ ಬ್ಯೂಡೆ ಮಾಣ ಇಲ್ಲ ಅಣ್ಣ. ಅಲ್ಲಿಗೆ ಏನು ಬರುತ್ತೆ, ಇಲ್ಲೇ ಸಾಕು. ಅಲ್ಲಿಗೆ ಹೋಗ್ಬೇಕು ಬ್ರೋ, ಬಂದಿರೋದಕ್ಕೆ ಕ್ಯೂ ನಿಂತಿರ್ಕೊಂತಿದ್ದಾರೆ. ವಾವ್, ಓ ನಮ್ಮ ಚಪ್ಪಲಲ್ಲಿ ಬೆಳೆದ ಇದಿಲೇ ಜಾರತ್ತಲ್ಲಿ. ವಯಸ್ಸು ನೋಡಿ ಏನು ಸಕ್ಕತ್ತಾಗಿರ್ತಿದೆ. ಯಾರ್ದು ಬರ್ತೀರ ನೀರು ಮಳವಳ್ಳಿ ಫಾಲ್ಸಿಂದ ಬರ್ತಿರೋದು. ಏನು ಸಕ್ಕತ್ತಾಗಿ ಕಾಣ್ತಿದೆ ಅಲ್ವಾ ಗೈಸ್. ಇವತ್ತು ಅದೃಷ್ಟ ಮಾಡ್ಬಿಟ್ಟು ಬಂದಿದ್ದೀವಿ, ಯಾಕೆ ಅಂತಂದರೆ ವ್ಯೂ ಪಾಯಿಂಟಲ್ಲಿ ವ್ಯೂ ಚೆನ್ನಾಗಿ ಕಾಣ್ತಿದೆ. ಇಲ್ಲ ಅಂತಿದ್ರೆ ಫುಲ್ ಮಿಸ್ ತುಂಬ್ಕೊಂಡಿರೋದು, ಇಲ್ಲಾಂದರೆ ಜೋರಾಗಿ ಮಳೆ ಬರ್ತಿರೋದು. ಜನ ಜಾಸ್ತಿ ಇದ್ದಾರೆ ಮಾತ್ರ, ಹೆವಿ ಜನ. ಫುಲ್ ವ್ಯೂ ಹೆಂಗಿದೆ. ಅವ್ನು ಲಾಗ್ ಸಂಚಾರಿ ಕಣವನು, ನಾರ್ಮಲ್ ವ್ಯಕ್ತಿ ಅಲ್ಲ ಅವನು. ತೋಟೇಶ್ ಅವರು ಯಾವುದ್ಯಾವುದೋ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ನಮಗೆ ಫೋಟೋಶೂಟ್ ಮಾಡ್ಕೊಳ್ಳಿಕ್ಕೋಸ್ಕರ. ಕೆಳಗಡೆಗೆಲ್ಲ ಬನ್ನಿ, ಕೆಳಗಡೆ ಹೋಗಿ ಫೋಟೋಶೂಟ್ ಮಾಡುವ. ಎಲ್ಲೆಲ್ಲಿಂದ ಬಂದವರು ಗುರು, ಪಾಚಿ ಬೇರೆ ಆಮೇಲೆ ಬಿದ್ದರೆ ಊರು ಬಾಗಿಲಲ್ಲ, ಊರು ಬಾಗಿಲಾಗುತ್ತೆ. ಒಲಿ ಇಲ್ಲಿ ಇಲ್ಲಿ ತೋಟೇಶ್ ಚೆನ್ನಾಗಿ ಬರ್ತಿದೆ. ಹಾಂ ಹ್ಞೂ ತೋಟೇಶ್, ಹಿಂದ್ಗಡೆ ಫೆನ್ಸಿಂಗ್ ಕಾಣೋದೆ ಅಂತ ತೋಟೇಶ್ ನಾವು ಮೇಲಿದ್ದು. ನಿಮ್ಗೆ ಹೇಳೋದು ಅರ್ಥ ಆಗಲ್ಲ. ಹೋ 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 ಸುಂದರಿ ಸುಂದರಿ, ಅಲ್ಲಿ ಮಾತ್ರ ಇತ್ತು ಅಷ್ಟೇ. ಹಾಂ ಹಂಗೆ ಯಾವ್ದು ಇದು ಪೋಸು ಅಣ್ಣ ನಿಂದು? ರಾಘವೇಂದ್ರ ರಾಜ್ಕುಮಾರ್. ಬೀಳಲ್ಲಿ ಮೇಲೆ. ಹಾಂ ಸರಿ ಆಯ್ತು, ನಡಿ ಮೇಲೆ ಹೋಗೋಣ. ಏನು ಮರ ಇಷ್ಟೊಂದು ಇದ್ರಲ್ಲೂ ಚೆಕ್ ಐತೈತೆ. ಬರ ಮೇಲೆ ಇದು ಯಾಕಪ್ಪ ಕೂತ್ಕೊಂಡೆ? ಇಲ್ಲಿ ನೋಡು, ತುದಿಗೆ ಬಂದಿದ್ದಾರೆ. ಅಯ್ಯೋ ಅಯ್ಯೋ, ಈ ಜನ ಸಾಗರ. ಒಂಚೂರು ಸೈಡು ತೋಟೇಶ್ ಬನ್ರಿ, ಹಾಕ್ರಿ ಹಾಕ್ರಿ. ಚೆನ್ನಾಗಿದಲ್ವ ತೋಟೇಶ್ ಅವರೇ? ಬರಿಗಣ್ಣಲ್ಲಿ ನೋಡೋದಕ್ಕೆ ತುಂಬ ಅದ್ಭುತ ಅಣ್ಣ. ಆ ಕೆಳಗಡೆ ಜಾಗದಲ್ಲಿ ಕಂಡ್ಕ ಐತೆ, ಅವಾಗಿಂದ ನೋಡು ಅಲ್ಲೆಲ್ಲರೂ ಓದೋರೆಲ್ಲ ಬೀಳ್ತವ್ರೆ. ಹ್ಞೂ ಅದು ಬೇಕಣ ಇತ್ತ ಅವರಿಗೆ. ಎಷ್ಟು ಸತಿ ಹೇಳಿದ್ರೆ ಕೇಳ್ತಿಲ್ಲ. ಇಲ್ಲಿಗೆ ಬಂದಿದ್ದಕ್ಕೂ ವ್ಯೂ ಪಾಯಿಂಟ್ ಕಾಣ್ತು, ವ್ಯೂ ನೋಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿಂದ. ಯಾವ್ದಣ್ಣ? ಓ, ಮಾಹಿತಿ ಕೇಂದ್ರದಲ್ಲಿ ಮಾಹಿತಿ ನೋಡೋಕೆ ಹೋಗಿದ್ದೀರಾ ಮಿಸ್ಟರ್ ತೋಟೇಶ್ ಅವರೇ? ಬನ್ನಿರಿ, ಏನೇನು ಮಾಹಿತಿ ಕೊಡ್ತಾವ್ರೆ ನೋಡೋಣ ಬನ್ನಿ. ಲೊಕೇಶನ್ಸ್ ಅಷ್ಟೇ ಇವೆಲ್ಲ ನೋಡ್ಕೊಂಬಿಡಿ. ಇದ್ವಾದ ಲೊಕೇಶನಲ್ಲಿ ಇಲ್ಲೇ ಇದೆ. ಗೈಸ್, ಇದು ರಿಡ್ಜ್ ಪಾಯಿಂಟ್ ಅಂತ. ನಮ್ಮ ರೈಟ್ ಸೈಡ್ ಏನು ನೀರು ಬೀಳುತ್ತೆ ಇದೆಲ್ಲ ಕೂಡ ಬಂಗಾಳ ಕೊಲ್ಲಿಗೆ ಹರ್ಕೊಂಡು ಹೋಗುತ್ತೆ. ಹಾಗೆ ನಮ್ಮ ಲೆಫ್ಟ್ ಸೈಡ್ ಏನು ನೀರು ಬೀಳುತ್ತೆ ಇದು ಅರೇಬಿಯನ್ ಸೀಗೆ ಹೋಗೋಂಥದ್ದು. ಈ ಕಡೆ ಬಿದ್ದಂಥ ನೀರು ಈ ಕಡೆ ಹರಿಯಲ್ಲ, ಈ ಕಡೆ ಬಿದ್ದಂಥ ನೀರು ಈ ಕಡೆ ಹರಿಯಲ್ಲ. ಹಾಗಾಗಿನೇ ಇದನ್ನು ರಿಡ್ಜ್ ಪಾಯಿಂಟ್ ಅಂತ ಕರೀತಾರೆ. ನೋಡಿ, ನೀವು ಹಿಂದೆ ಏನು ನೋಡ್ತಿದ್ದೀರಾ ಅದು ಗಣಪತಿ ಟೆಂಪಲ್ಲು. ಬನ್ನಿ ಹೇಗಿದೆ ಗಣಪತಿ ಟೆಂಪಲ್.
ಒಳಗಡೆ ಹೋಗಕ್ಕೆ ಬಿಟ್ಟಿದ್ದಾರೆ ಇವಾಗ ಮನೆ ತೋರಿಸ್ತೀನಿ. ಹಾಂ ನೈಸ್. ಲಕ್ಷ್ಮೀ ಗಣಪತಿ ದೇವಸ್ಥಾನ. ಕೈ ಮುಕ್ಕಡ್ರಪ್ಪ ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ನೈಸ್. ಈ ದೇವಸ್ಥಾನ ನೋಡಿ, ಈ ನೀರಿನ ಮೇಲೇ ಪಿಲ್ಲರ್ ಹಾಕಿ ಮಾಡಿರೋವಂಥದ್ದು ಕೆರೆ ಇದು. ದೊಡ್ಡ ಕೆರೆ, ಅಷ್ಟೊಂದು ದೊಡ್ಡ ಕೆರೆ ಏನಲ್ಲ, ಮೀಡಿಯಮ್ ಚಿಕ್ಕ ಕೆರೆನೇ. ಚೆನ್ನಾಗಿದೆಯಲ್ಲ, ಇಲ್ಲಿಂದ ವ್ಯೂ ನೋಡಿ ಏನು ಸಕ್ಕತ್ತಾಗಿ ಕಾಣ್ತಿದೆ. ಇವಾಗ ಈ ಜಾಗದಿಂದ ಹೊರಡುವಂಥ ಸಮಯ. ನಾವು ಇವಾಗ ಮುಖಮನೆ ಫಾಲ್ಸ್ ಕಡೆ ಹೊರಟು, ಗಾಡಿಗಳು ಹೋಗಲ್ಲ ಅನ್ನೋದಕ್ಕೋಸ್ಕರ ಇಲ್ಲಿ ಟ್ರೆಕ್ಕಿಂಗ್ ಇವಾಗ ಇಲ್ಲಿಂದ. ಏನು ಸಕ್ಕತ್ತಾಗಿ ಕಾಣ್ತಿದೆ ನೋಡಿ. ಇಲ್ಲೇ ಬಿದ್ದಿದ್ದೀವಿ. ದುಬ್ಬು ಬಿದ್ದ ಸರ್ರೆಗೆ, ಬಟ್ ವಿಡಿಯೋ ಮಾಡಿರ್ನಿಲ್ಲ. ವಿಡಿಯೋ ಮಾಡಿದ್ರೆ ಸಕ್ಕತ್ತಾಗಿರೋದು, ಸರ್ರೆ ಬಿದ್ದ ಮಾತ್ರ. ಇಲ್ಲಿಂದ ಆಟೋದಲ್ಲಿ ಬಾಡಿಗೆ ಮಾಡ್ಕೊಂಡು ಅಲ್ಲಿ ಮೇಲ್ಗಡೆ ಹೋಗೋಣ. ಅಣ್ಣ 50 ರೂಪಾಯಿ ಕೊಡ್ತೀವಿ. ಇಂಜುರಿ ಬಿಡು. ಗೈಸ್ ಅಲ್ಲಿ ಎದುರುಗಡೆ ಏನು ಸಕ್ಕತ್ತಾಗಿ ಕಾಣ್ತೀವಿ ನೋಡಿ ನೀವು. ನೆಕ್ಸ್ಟ್ ಲೆವೆಲ್. ಮತ್ತೆ ಇಲ್ಲಿಂದ ವಾಕ್. ಯಾರೋ ಹೇಳಿದ ಮಾತಿಗೆ ತಪ್ಪಿ ಗಾಡಿ ಕಾರ್ನ ಅಲ್ಲೇ ತುಂಬ ದೂರದಲ್ಲಿ ನಿಲ್ಸ್ಬಿಟ್ಟು ಬಂದು. ಟೂ ಬ್ಯಾಡ್ ಅಲ್ಲ, ಅವ್ನು ಹೇಳಿದ ಮಾತು ಕೇಳ್ಕೊಂಡು ಅಲ್ಲಿ ಗಾಡಿ ನಿಲ್ಸ್ಬಿಟ್ಟು ಬಂದ್ವಲ್ಲ ನಾವು. ಏನು ಮಾಡಂಗಿಲ್ಲ, ಮುಕ್ಕನ ಮನೆ ನೋಡ್ಕೊಂಡು ಇದು AMUL ಅಮೂಲ್ ಇದಾ. ಹಾಂ ಚಳಿ ಹೊತ್ತು ಒಳ್ಳೊಳ್ಳೆ ತಿಂಡಿ ತಿನ್ಸೋಣಂತೆ ಬಾ, ಆಮೇಲೆ ತಿನ್ನೋಣಂತೆ ಬಂದು. ಮೊದಲು ಮೂಕನ ಮನೆ ನೋಡ್ಕೊಂಬರೋಣ. ಹಾಂ ಹೌದು ಹುಲಿಯಾ. ಸಮಸ್ಯೆ ಆಗಲ್ಲ. ಬೀಳಾಕೆ ಎಲ್ಲ ಥರ ನೀನೇನೋ ಬೀಳೋದು ಜಾಸ್ತಿ. ಚಪ್ಪಲ್ ಸರಿ ಇಲ್ಲ, ಬಡರ್ ಚಪ್ಪಲು, ಶ್ರೀಮಂತರ ಚಪ್ಪಲ್ ಅಲ್ಲ. ಹಿಂಗಿರಪ್ಪ ಆಯ್ತು. ನಾವು ಕಾರ್ನ ಅಲ್ವಾ ಎಡದ ಕಾಲನ ಐತೆ ಬರೀ ಬಂದಕ್ಕೆ ಎಕ್ಸ್ಚೇಂಜ್. ಅಯ್ಯೋ ನೀನು ಈಗ ಚೈನ್ ಮೆಟ್ಲು ಹಚ್ತಾ ಗೊತ್ತಾ, ಇದೇ ತರ ಮಾಡ್ತಾರೆ, ಇದೇ ತರ ಮಾಡಿ ಇಲ್ಲಿ ಒಂದು ಕೊಡ್ತಾರೆ. ತುಂಬಾ ಚೆನ್ನಾಗಿದೆ. ಅದು ಈ ತರ ಹಾಕಿ ಮುಕ್ಕಣಪ್ಪ ತುಂಬ ಚೆನ್ನಾಗೈತೆ. ಕಾಲು ಹಂಗೆ ನೋಡ್ತಿದೆ ಒಳಗಡೆ ನೀನು ಮರದ್ದು ಹಿಂಗ ಹಳ್ಳ ಅನ್ನತ್ತೆ. ಬನ್ನಿ. ಓ ಇದ್ಯಾರು ಜೀಪ್ ಐತೆ ಅಲ್ಲಿ ಬಂದಿತ್ತು ಗೊತ್ತಾ ಒಂದು. ಅದು ಆ ಕಡೆ ಆಫ್ ರೋಡ್ ಫುಲ್ ಮೇಲ್ಗಡೆ ಫುಲ್ ಡೌನಿಗೆ. ಫುಲ್ ಸ್ಟ್ರೈಟು ಅಲ್ವಾ. ಬಾ ಅಲ್ಲ ಏನ್ ತೊಡಪ್ಪ, ಇದು ಹೊತ್ಬೇಕಾದ್ರೆ ಗೊತ್ತಾಗುತ್ತೆ ಬಾ ಚೆನ್ನಾಗೈತೆ ಇಲ್ವಾ ಅಂತ. ಈಗ ಕಾಲು ನೋಯ್ತಿದೆ, ಆ ಕಡೆಯಿಂದ ಕಾಲು ನಡುತ್ತದೆ. ಅಮ್ಮ ಓ ಆಗಲ್ಲ ಬ್ರೋ ನಮಗೆ ನಡೆಯಕ್ಕೆ. ಇಳಿಬೇಕಾದ್ರೆ ಬುಕ್ಕೆಂಡ್ ಹತ್ಬೇಕು. ಆಫ್ ರೋಡ್ ವೆಹಿಕಲಲ್ಲಿ ಇದೊಂದು ಬಂದೈತೆ. ನಮ್ದು ಆಫ್ ರೋಡ್ ಹೊಡೆದಿದ್ರೆ ಮುಗ್ದಿತ್ತು ಕತೆ. ಇಲ್ಲ ಸೋಗೋಣ. ಆ್ಯಕ್ಚುಲಾಗಿ ಇಲ್ಲೂ ಹೋಗ್ಬೋದು, ಅದು ಫುಲ್ಲು ಕೆಳಗಡೆ ಹರಿಯೋ ಜಾಗಕ್ಕೆ ಹೋಗೋಂಥದ್ದು. ಬಾಣ ಅಲ್ಲ ಇಲ್ಲಿ ಇದಿದೆಯಾ ಬಾ ಬ್ರಿಡ್ಜು, ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣ. ಆ ಕಡೆಗೆ ನಾವೇನು ಈಜಾಡಲ್ಲ ಬಾ, ಇಲ್ಲಿ ನೋಡ್ಕೊಂಡು ಆಮೇಲೆ ಆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ನಿನ್ನ ಕಿಸ್ಕೊಂಡ್ ಬಿದ್ದಿರ್ತಾರಲ್ಲ. ಓ ತೊಡಪ, ನಮ್ಮ ಚಪ್ಪಲಿಗಳಿಗೆ ಗ್ಯಾರಂಟಿ ಇಲ್ಲ, ಹುಷಾರಪ್ಪ. ನಿನ್ನ ಮೇಲೆ ಇಡಬೇಕು, ಯಾಕೆ ಗೊತ್ತಾ, ಎಲ್ಲಿ ಜಾರು ಬೀಳ್ತೀಯ ಅಂತ ಗೊತ್ತಾಗ್ತಲ್ಲ ನೀನು. ವೈಟ್ ಬೇರೆ ಹಾಕಿರೋದು ಕಲರ್ ಆಗುತ್ತೆ ಆಮೇಲೆ ಬಿದ್ದರೆ. ಹುಷಾರ ನಡಿಬೇಕು, ನಮ್ಮ ಚಪ್ಪಲಿಲಿ ಗ್ರಿಪ್ ಇಲ್ಲ, ಬಿದ್ದರೆ ಕಲರ್ ಆಗುತ್ತೆ ಬಟ್ಟೆ. ಹಾಂ ಮೂಕನ ಮನೆ ಫಾಲ್ಸ್.
ಇಲ್ಲೇನಿಲ್ಲ ಕಣ, ಜಸ್ಟ್ ನೀರು ಹರಿಯುತ್ತೆ ಅಷ್ಟೇ. ಅಲ್ಲಿ ಕೆಳಗಡೆಗೆ ಬೀಳೋದು ನೀರು. ಹ್ಞೂ ಬ್ರೋ, ನನಗೆ ಹೇಳ್ತಿಲ್ವಾ, ಅಲ್ಲಿ ಆ ಕಡೆ ಮುಂದಕ್ಕೆ ವೇ ಮಾಡಿದ್ರು ಗೊತ್ತಾ, ಅದು ಇವಾಗ ಮಾಡಿರೋದು. ಮೊದಲೇ ಎಂಥದ್ದಿರಲಿಲ್ಲ. ಇಲ್ಲಿ ಸಂಧಿ ಒಳಗೆ ನಡ್ಕೊಂಡು ಹೋಗ್ಬೇಕಿತ್ತು. ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಮಧ್ಯೆ ಕೂರಿಸುವು, ನೀರು ಕಡಿಮೆ ಇದ್ದಾಗ ಅಲ್ಲಿಂದ ಡ್ರೋನ್ ಹಾರಿಸು. ಹ್ಞೂ ಕೂತ್ಕೋ, ಇಲ್ಲಿ ಬಿದ್ದರೆ ಕೆಳಗೆ ಬೀಳ್ತಿ, ಕೂತ್ಕೊಳ, ಇರ್ಲಿ ಕೂತ್ಕೋ. ಗೈಸ್ ಆ ಕಡೆ ಫಾಸ್ಟ್ ಕಡೆ ಬನ್ನಿ ಗೈಸ್. ಇದೆಲ್ಲ ಇವಾಗ ಮಾಡಿಬಿಟ್ಟಿದ್ದಾರೆ ಫಾಲ್ಸ್ ಕಡೆಗೆ ಹೋಗೋದಕ್ಕೆ. ಮೊದಲೆಲ್ಲ ಏನು ಇರಲಿಲ್ಲ ಇಲ್ಲಿ. ಈ ಫೆನ್ಸಿಂಗು, ಈ ಥರ ರೋಡು ಜಾಗ ಇದು ಯಾವುದೂ ಇರಲಿಲ್ಲ. ಇವಾಗ ಟೂರಿಸಮ್ ಇಂಪ್ರೂವ್ ಆಗ್ತಾ 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 ಈ ಪ್ಲೇಸ್ಗೆ ಎಲ್ಲದನ್ನೂ ಚೆನ್ನಾಗಿ ಮಾಡ್ತಿದ್ದಾರೆ. ಆಫ್ ರೋಡ್ ವೆಹಿಕಲ್ಗಳು ಮಾತ್ರ ಕೆಳಗಡೆ ಬರ್ಬೋದು ಅಷ್ಟೇ. ಕಾರ್ಗಳೆಲ್ಲ ಮೇಲೇ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಬರ್ಬೇಕು. ಜೋರಾಗಿ ಬೀಳ್ತಿದೆ ವಾಟರ್ ಫ್ಲೋ. ಇನ್ನೊಂದು ವ್ಯೂ ಪಾಯಿಂಟ್ ಮೇಲೆ ಮಾಡ್ತಾರಣ. ಒಟ್ಟಿನಲ್ಲಿ ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ಏನೋ ಬೇಕಾದ್ರೆ ಮಾಡ್ತಿದ್ದಾರೆ. ಓ ಇಲ್ಲಿದ್ದಾರಲ್ಲ, ಹೋಗವ್ರೆ. ಜಾಗ ಯಾವ ಕಡೆ ಇದೆ ನನಗೆ ಗೊತ್ತಿರಂಗೆ ಗೊತ್ತಾ, ಇಲ್ಲೆಲ್ಲ ಜಾಗ ಅಲ್ಲಿ ಕೆಳಗಡೆ ಇತ್ತು ಗೊತ್ತಾ, ಸಂದಿಲಿ. ಇದ್ಯಾರ ಮರೆ ಮುರ್ದೆ ಹಾಕಿದ್ರಲ್ಲ, ಇಲ್ಲೆಲ್ಲ ಇಲ್ಲೇನಾ? ಖಂಡಿತವಾಗ್ಲೂ ನಾವು ನಿಧಾನ ಹಿಡ್ಕೊ ಇಲ್ಲಿ. ಮಿಸ್ಟರ್ ಶಿವಕುಮಾರ್ ನಿಧಾನ ಕಣ ಗೊತ್ತಾ. ನಾವಿವಾಗ ಸಾಹಸ ಮಾಡಕ್ಕಿದ್ದೀವಿ. ಅಯ್ಯೋ ಇಲ್ಲಿಂದ ನಡ್ಕೊಂಡು ಅಲ್ಲಿಗೆ ಹೋಗ್ಬೇಕು ಇವಾಗ. ಆ್ಯಕ್ಚುಲಾಗಿ ಇಲ್ಲಿ ವ್ಯೂ ಪಾಯಿಂಟ್ ಮಾಡಿರೋದು ಇಲ್ಲಿ ನಿಂತು ನೋಡಲಿಕ್ಕೆ. ನೋಡಿ ಇಲ್ಲಿಂದ ಯಾವ ಥರ ಕಾಣುತ್ತೆ, ಸಕ್ಕತ್ತಾಗಿ ಕಾಣ್ತಿದೆ. ಹತ್ರಕ್ಕೆ ಹೋಗಿ ನೋಡೋದಕ್ಕೋಸ್ಕರ ನಾವು ಮಿಸ್ಟರ್ ತೋಟೇಶ್ ಇಲ್ಲಿ ಪೊಲೀಸರು ಬಂದ್ರೆ ಬಾಯಿಗೆ ಬಂದಂಗೆ ಬೈತಾರೆ. ಓಹೋ ಕಲ್ಲಿರೋ ಜಾಗ ಕಾಲಿಡು. ಓ ಮಳೆ ಸ್ಟಾರ್ಟ್. ಸಾಕ ಗೈಸ್ ನೋಡಿ ಏನು ಸಾಕಾದಾಗ ಕಾಣ್ತಿದೆ. ಓ ಪೊಲೀಸವ್ರು ಬಂದರೆ ಇವಾಗ ಸರ್ಕ ಹೊಡಿತಾರೆ. ಗೈಸ್ ಇದೆಲ್ಲವ ಇಲ್ಲಿಗೆಲ್ಲ ನಾವು ಬರ್ತಿರೋದು ಪ್ರೆಸೆಂಟ್ ಸಿಚುವೇಶನಿಗೆ. ಬಟ್ ಫಸ್ಟ್ ಎಲ್ಲ ಲೀಗಲ್ ಇತ್ತು, ಯಾಕೆಂತಾರೆ ಇಲ್ಲಿ ಗಂಟ ಬಂದು ಆಟ ಆಡ್ತಿದ್ದು ನಾವು ಇವಾಗ ಇಲ್ಲಿ ಗಂಟ ಬರೋ ಆಗಿಲ್ಲ. ಫೆನ್ಸಿಂಗ್ನ ಯಾರೋ ಕಿತ್ತಾಕ್ಬಿಟ್ಟು ದಾರಿ ಮಾಡ್ಬಿಟ್ಟವ್ರೆ ಮತ್ತೆ. ಹಾಗಾಗಿ ಅದನ್ನು ನೋಡ್ಕೊಂಡು ನಾವು ಇಲ್ಲಿ ಗಂಟ ಬಂದಿದ್ದೀವಿ. ಇವಾಗ ಯಾರು ಪೊಲೀಸು ಅಥವಾ ಯಾರು ಬಂದು ಇಲ್ಲಿ ಗಾಡ್ಸು ಓಡಿಸ್ತಾರೆ ಎಲ್ಲನೂ. ಅಯ್ಯೋ 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 ಯಪ್ಪ ಬ್ರೋ ಹುಷಾರು, ಹೋಗ್ಬಿಟ್ಟಿರ ಆಮೇಲೆ ಅಲ್ಲೇ. ಯಾವುದು ವ್ಯೂ ಕಾಣ್ತಿಲ್ಲ ಇಲ್ಲಿಂದ, ಯಾಕೆಂದ್ರೆ ಕ್ಯಾಮ್ರಾ ಇಟ್ಕೊಂಡ್ರೆ ಎಲ್ಲ ರಿಟರ್ನ್ ಮಾಡ್ಬಿಡ್ತೀನಿ. ಅಯ್ಯೋ ಏನು ಕಾಣ್ತಿಲ್ಲಲ್ಲ. ಫೈನಲಿ ಸಾಹಸ ಎಲ್ಲ ಮಾಡ್ಕೊಂಡು ಒಂದೆರಡು ಫೋಟೋ ವಿಡಿಯೋ ಎಲ್ಲ ತಗೊಂಡು ಕುತ್ಕೊಂಡು ನೋಡಿ ಫೈನಲ್ ಹೆಂಗಿದೆ.
ಅಲ್ಲಿಗೆ ಹೋರಾಗಲ್ಲ. ಅಲ್ಲ ಕಣ, ಹತ್ರದಲ್ಲಿ ಇಷ್ಟು ಜಾಸ್ತಿ ಹೊಡಿ ಚಿನ್ನವೇ. ಗೈಸ್ ಇಲ್ಲಿಂದ ನೋಡಿ ಏನು ಸಕದ ಕಣ್ ಮಳೆ ಮಗ ನೋಡಿರಿ. ಇಲ್ಲಿಂದ ಮತ್ತೆ ನೆನ್ಕೊಂಡೇ ಹೋಗ್ಬೇಕು. ಹೊಸ್ದಾಗಿ ವ್ಯೂ ಪಾಯಿಂಟ್ ನೋಡೋದಕ್ಕೆ ಮಾತ್ರ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಇದನ್ನ. ನೆಕ್ಸ್ಟಿಂದ ಯಾರು ನೀರ ಹತ್ರಕ್ಕೆ ಹೋಗಂಗಿಲ್ಲ, ಎಲ್ಲ ಇಲ್ಲೇ ನಿಂತ್ಕೊಂಡು ವ್ಯೂ ಪಾಯಿಂಟ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರೋಬೇಕಷ್ಟೇ. ಬೆಳಗ್ಗೆಯಿಂದ ನೆನೆದಿರಲಿಲ್ಲ, ಇವಾಗ ನೆನೆಯುವಂಥ ಪರಿಸ್ಥಿತಿಗೆ ಬಂದಿದ್ದೀವಿ. ಒಂದು ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಇಲ್ಲಿಂದ ಇನ್ನೂ 1 ಕಿಲೋಮೀಟ್ರ್ ಕೆಳಗಡೆ ಮೇಲ್ಗಡೆ ಹೋಗ್ಬೇಕು ನಾವು ಕಾರ್ ನಿಲ್ಸಿರೋದಕ್ಕೆ. ಇನ್ನು ಹೇಗಾಗ್ತೀವೋ ಗೊತ್ತಿಲ್ಲ ನೆಂದು. ಓ ಹಣ ಜಾಸ್ತಿ ಆಯ್ತು ಮತ್ತೆ. ಹಾಂ ಜಾಸ್ತಿ ಆಯ್ತು ಕಣ. ಓ ದೇವ್ಡಾ. ಗೈಸ್ ಎಲ್ಲ ಕಡೆ ಹರಿತಾ ಇದೆ. ಓ ಈ ನೀರೇ ಹೋಗಿ ಪಾಸ್ ಆಗ್ತೈತಿ ನಿನಗೆ. ಅಯ್ಯಪ್ಪ ಹತ್ತುವ ಮೊದಲು. ನಮ್ಮ ಅಣ್ಣ ಹತ್ತೋದು ಈಸಿ ಅಂತಿದ್ದ, ಒದ್ದಾಡ್ತಾವನೆ. ಸತ್ಯವನ್ನು ಹೇಳುತ್ತೇವೆ. ಅಯ್ಯಪ್ಪ ಫೈನಲಿ ಬಂದು ಗೈಸ, ಫೈನಲಿ ಬಂದು ಹತ್ತತ್ರ ಕಾರಿನ ಹತ್ರ. ಅಯ್ಯೋ ನಿನ್ನ ನಡೆಯೋ ಹೊತ್ತಿಗೆ ಸೊಂಟ ಎಲ್ಲ ಬಿದ್ದೋಯ್ತು, ಕಾಲು ಗೀಲೆಲ್ಲ ಊಷ್ಟಾಗ್ಬಿಟ್ಟಿದ್ದಾರೆ. ಆರಾಮಾಗಿ ನಾವು ಕೆಳಗಡೆ ಕಾರ್ ತಗೊಂಡು ಹೋಗ್ಬೋದಿತ್ತು. ಯಾರ್ದೋ ಮಿಸ್ಗೈಡಿಂದ ನಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದು. ಇರಲಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು, ಬಟ್ ಅದು ಸುಸ್ತಾಯ್ತು. ಮಿಸ್ಟರ್ ತೋಟೇಶ್ ಹೆಂಗೆ ಅನ್ನಿಸ್ತ್ರಿ? ಆರೋಗ್ಯವಾಗಿದೆಯಾ? ಆದರೂ ಸುಸ್ತಾಗ್ತಿದೆಯಾ? ನಾವು ತುಂಬ ಆರೋಗ್ಯವಾಗಿದ್ದೀವಿ ಕಣ್ರಿ. ಅಷ್ಟೊಂದು ಆರೋಗ್ಯವಾಗಿಲ್ಲ ಅಂದಿದ್ದು ಇಷ್ಟೊತ್ತಿಗೆ ನಾವು ಬೂಸ್ಟ್ ಆಗ್ಬಿಟ್ರೆ. ಖಂಡಿತ ಕಣ್ರಿ, ಆರೋಗ್ಯವಾಗಿದ್ದೀವಿ ನಾವು. ನಿಮ್ಮ ಥರ ಒಳ್ಳೆ ಬುಸ ಬುಸ ಅಂತೆಲ್ಲ ನಾವು. ಆದ್ರೂ ಹೇಳೋಂಥರಾಗಿ ಹಾಂ ಡೈಲಿಯಾ ಸ್ಟ್ರೈಟ್ ರೋಡಲ್ಲಿ ನಡೆಯೋದಕ್ಕೂ ಇಂಥ ಗುಡ್ಡ ಮೆಟ್ಲು ಇಂಥ ಜಾಗದಲ್ಲಿ ನಡೆಯೋಕ್ಕೂ ತುಂಬ ವ್ಯತ್ಯಾಸ ಇದೆ ಬ್ರೋ. ನೋಡ್ಲಾರ್ದೆ ನಿಂತಿದ್ದಾನೆ, ಹಾಗಾಗಿ ಅವನಿಗೂ ಕೂಡ ಮುಂದೆ ನಡೆಯುವ. ಯಾಕೋ ಉಸಿರು ಕತ್ತಿದ್ದೆ ಆಲ್ರೆಡಿ ಎಲ್ಲನೇ? ಬೆಂಗಳೂರು ಫುಡ್ಡು ಎಷ್ಟು ಎಲ್ಲ ಮೆಡಿಸಿನ್ನು ಇನ್ನೊಂದು 6 ತಿಂಗಳು ವರ್ಷ ಅಷ್ಟೇ. ವೀಕು ಮುಗೀತು ನಿನ್ನ ಕತೆ. ನೀನು ಏನಿದ್ರೆ ಯೂಟ್ಯೂಬಲ್ಲಿ ನೋಡ್ಕೋಬೇಕಷ್ಟೇ. ಹಿಂಗಿದ್ದ ನಮ್ಮ ಶಿವ ಹೋಗ್ಬಿಟ್ಟ ಅಂತ. ಗೈಸ್ ಫೈನಲಿ ನಮ್ಮ ಕಾರ್ ಹತ್ರಕ್ಕೆ ಬಂದು ಏನು ಬಿಟ್ಟ 5:15 ಒಳಗೆ ಹೋಗೋಕ್ಕಾಗಲ್ಲ. ಅಲ್ಲ ಇದಕ್ಕೆ ಮಳವಳ್ಳಿ ಫಾಲ್ಸ್ಗೆ ಹೋಗ್ಬೋದು. ಇಲ್ಲಿ ಟೈಮ್ ಎಷ್ಟು 4 ಇನ್ನೂ 1 ಅವರ್ ಬೇಕಾ? ಆರಾಮಾಗಿ ಹೋಗ್ಬೋದು. 30 ಕಿಲೋಮೀಟ್ರು ಏನು ಮಳವಳ್ಳಿ ಫಾಲ್ಸ್ ಆಗುತ್ತೆ, ಹೊಡಿಬೋದು. ಅರ್ಧ ಗಂಟೆಲಿ ಹೋಗ್ಬೋದು. 30 ಕಿಲೋಮೀಟ್ರ್ ಇಲ್ಲಿಂದ. ಇಲ್ಲಿಂದ 30 ಕಿಲೋಮೀಟ್ರು. ಬನ್ನಿ ಸಾರ್. ಓಲೋ ಬಾರೋ, ಸ್ಟೈಲ್ ಮಾಡಿ ಸಾಕು. ಇವಾಗ ಇಲ್ಲಿಂದ ಮಳವಳ್ಳಿ ಫಾಲ್ಸ್ಗೆ ಹೋಗೋದೋ ಅಥವಾ ಮನೆ ಕಡೆಗೆ ಹೋಗೋದೋ ಗೊತ್ತಿಲ್ಲ, ಯೋಚನೆ ಮಾಡುವ. ಓಕೆ ಗೈಸ್, ಫೈನಲಿ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನೆ ಕಡೆ ಓಡುವಂಥ ಸಮಯ ಆಯಿತು. ಹಾಗಾಗಿ ನಾವು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತೆ. ಅಲ್ಲಿಯವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್. ಮತ್ತೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯೋಕೋಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.